ಪೂಜೆ ಮಾಡಿಸಿದ್ರಾ ನೀವು? ಅಮ್ಮ ಪೂಜೆ ಮಾಡಕ್ಕೆ ಬಿಟ್ಟಿಲ್ಲ ನೀವು? ಬಿಡಲ್ಲ ನೀವು? ಮಕ್ಕಳವ್ರಿಗೆ ಏನು ಗೊತ್ತಾಗಲ್ಲ. ವಾನು ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆ್ಯಂಡ್ ಹೆಲ್ದಿ ಆಗಿದ್ದೀನಿ. ಸೊ ಇವತ್ತು ಇದೊಂದು ಸಾಟರ್ಡೇ ವ್ಲಾಗ್ ಆಗಿರುತ್ತೆ. ಸಾಟರ್ಡೇ ಪುನೀತ್ ಇರಲಿಲ್ಲ, ಅವರು ಸಿಗಂದೂರ್ಗೆ ಹೋಗಿದ್ರು. ಸೊ ಹಾಗಾಗಿ ನನ್ನ ಮಗಳನ್ನ ನಾನು ಒಬ್ಬಳೇ ಮ್ಯಾನೇಜ್ ಮಾಡಬೇಕಾಗಿತ್ತು. ಏನೆಲ್ಲ ನನಗೆ ಟಾಸ್ಕ್ ಕೊಡ್ತಾ ಇದ್ಲು ಅಂದರೆ ಹೇಳೋಕ್ಕಾಗಲ್ಲ. ನೀವೇ ವಿಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ. ಉಪ್ಪು ಯಾಕೆ ಚೆಲ್ಲಿರೋದು? ಏನಕ್ಕೆ ಚೆಲ್ಲಿರೋದು? ಎಲ್ಲ ವೇಸ್ಟ್ ಮಾಡಿ ಪ್ಯಾಂಟ್ ಎಲ್ಲ ಗಲೀಜ್ ಮಾಡ್ಕೊಂಡಿದ್ಯಾ? ಸೊ ನಾನು ಅಮಾವಾಸ್ಯೆ ಆಗಿರೋದ್ರಿಂದ ಪೂಜೆ ಮಾಡಬೇಕಾಗಿತ್ತು. ಮತ್ತು ನಮಗೆ ಸ್ವಲ್ಪ ಸೂತ್ಕ ಆಗಿರೋದ್ರಿಂದ ನಾನು ಆಲ್ಮೋಸ್ಟ್ ಒಂದು 10 ಡೇಸಿಂದ ಪೂಜೆ ಮಾಡಿರಲಿಲ್ಲ ಮನೆಯಲ್ಲಿ. ಸೊ ಅಮ್ಮ ಬೆಳಗ್ಗೆನೇ ಪಾಪ ಅವ್ರು ಹೇಳೋ ಅಷ್ಟರಲ್ಲಿ ಎಲ್ಲ ದೇವ್ರ ಸಾಮಾನು ತೊಳೆದು 4 o'clock ಅವ್ರು ಹೊರಡೋ ಅಷ್ಟರಲ್ಲಿ ಅಂಗಡಿಗೆ ನನಗೆಲ್ಲ ರೆಡಿ ಮಾಡಿಕೊಟ್ಟಿದ್ರು. ಸೊ ಅದಾದಮೇಲೆ ನಾನು ಡೈರೆಕ್ಟ್ ಸ್ನಾನ ಮುಗಿಸಿ ಪಾಪಗೂ ಸ್ನಾನ ಮಾಡ್ಕೊಂಡು ತಿಂಡಿ ಮಾಡಿ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಸೊ ನಾನು ಇವಳನ್ನ ಆಲ್ಮೋಸ್ಟ್ ಎಲ್ಲ ಕೆಲಸದಲ್ಲಿ ಇಟ್ಕೊಂಡೇ ಮಾಡಬೇಕಾಗುತ್ತೆ. ಸೊ ನನಗೆ ನೆನಪಾಗೋದು ನಮ್ಮಮ್ಮ. ಸೊ ಎಲ್ರಿಗೂ ಅಷ್ಟೇ ಅಲ್ವಾ, ಇದು ಒಂದು ಥಾಟ್ ಬಂದೇ ಬಂದಿರುತ್ತೆ. ನಾವು ನಮ್ಮಮ್ಮ ಅಂದ್ರಿಗೆ ಇಷ್ಟೇ ಕಾಟ ಕೊಟ್ಟಿರ್ತೀವ, ಮತ್ತು ನಮ್ಮಮ್ಮ ನಮ್ಮನ್ನೆಲ್ಲ ಇಷ್ಟೇ ಸಹಿಸ್ಕೊಂಡಿರ್ತೀರ ಅಂತ. ಸೊ ನನ್ನ ಮಗಳು ಏನೇ ತುಂಟಾಟ ತರಲೆ ಮಾಡಿದ್ರು ನನಗೆ ಯಾವಾಗಲೂ ನಮ್ಮಮ್ಮ ನೆನಪಾಗುತ್ತೆ. ಸೊ ಅದಕ್ಕೆ ಅನಿಸುತ್ತೆ ಹೇಳೋದು, ತಾಯಿಗಿಂತ ದೇವರಿಲ್ಲ ಅಂತ. ಮತ್ತು ತಾಯಿ ಆದಮೇಲೆ ತುಂಬ ತಾಳ್ಮೆ ಬಂದ್ಬಿಡುತ್ತದು. ನಾನು ನಮ್ಮಮ್ಮನಿಗೆ ಎಷ್ಟು ಕೋಟಿ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಏಕೆಂದರೆ ಒಂದು ಹೆಣ್ಣಿಗೆ ಬಾಣಂತನ ತಾಯಿಗಿಂತ ಬೇರೆ ಯಾರೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ ನನ್ನ ಬಾಣಂತನ ಮಾಡಿಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಸಂಜೆ ಪೂಜೆ ಎಲ್ಲ ಮುಗಿಸಿ ಇನ್ನೊಂದು ಸಲ ಪೂಜೆ ಎಲ್ಲ ಮಾಡಿ ನಮ್ಮ ಅತ್ತೆ ಮನೇಲಿ ಶ್ರಾವಣಕ್ಕೆ ಕರೆದಿದ್ರು. ಸೊ ಶ್ರಾವಣಕ್ಕೆ ಅಂತ ಹೋಗಿದ್ದೆ. ಅಂದರೆ ಇವರು ಬಂದು ಕಂಪ್ಲೀಟ್ಲಿ ನಾನ್ ವೆಜ್ ಮಾಡ್ತಾರೆ ಶ್ರಾವಣಕ್ಕೆ. ಸೊ ನಾವು ಶ್ರಾವಣದಲ್ಲಿ ವೆಜ್ ತಿನ್ನೋದ್ರಿಂದ ನಾನು ನಾನ್ ವೆಜ್ ತಿಂದಿಲ್ಲ. ಜಸ್ಟ್ ಪೂಜೆ ಮಾತ್ರ ಮುಗಿಸ್ಕೊಂಡು ಗೋವಿಂದ ಹೇಳ್ತಾರಲ್ಲ, ನಾಮ ಎಲ್ಲ ಹಾಕಿಸ್ಕೊಂಡು ನಾನು ಪಾಪ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಬಂದುಬಿಟ್ವಿ. ನಮ್ಮ ಅತ್ತೆ ಪಾಪ ತುಂಬ ಬಲವಂತ ಮಾಡಿದ್ರು, ಅಡುಗೆ ಮಾಡ್ತೀನಿ ಏನಾದರೂ ಸಿಹಿ ಊಟ ಮಾಡ್ಕೊಂಡೋಗಿ ಅಂತ. ಬೇಡ ಪರವಾಗಿಲ್ಲ ಅಂದ್ಬಿಟ್ಟು ನಾವು ಹಾಗೆ ರಿಟರ್ನ್ ಆದ್ವಿ. ಶ್ರಾವಣ ಅಂತೂ ನಮ್ಮ ಕಡೆ ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಏಕೆಂದರೆ ಶ್ರಾವಣದಲ್ಲಿ ನಾವು ನನ್ನ ಆರಾಧ್ಯ ದೇವ ಶ್ರೀನಿವಾಸ. ಸೊ ಹಾಗಾಗಿ ಶ್ರಾವಣದಲ್ಲಿ ಎಲ್ಲರೂ ಶ್ರೀನಿವಾಸನ ಕರೀತಾರಲ್ಲ, ಹಾಗಾಗಿ ನಂಗೆ ತುಂಬ ಖುಷಿ ಅಂತಲೇ ಹೇಳ್ಬೋದು. ಅಡುಗೆ ಎಲ್ಲ ನಮ್ಮ ಅತ್ತೆ ತೋರಿಸ್ತಾ ಇದ್ರು, ಏನೇನು ಮಾಡಿದ್ದೀನಿ ನೋಡು, ವಿಡಿಯೋ ಮಾಡು ಅಂತ. ಅವ್ರ ಮನೇಲೆಲ್ಲ ನಾನ್ ವೆಜ್ಜೇ ಮಾಡಿದರು. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.